ಹಲಸಿನ ಹಣ್ಣಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತುಂಬ ಇಷ್ಟಪಡುವಂಥ ಈ ಹಲಸಿನ ಹಣ್ಣಿಂದ ಇವತ್ತು ನಾನು ಒಂದು ಸ್ವೀಟ್ ಡಿಶ್ ಮಾಡೋದನ್ನು ಹೇಳ್ಕೊಡ್ತೀನಿ. ಅದೇ ಹಲಸಿನ ಹಣ್ಣಿನ ಗಾರ್ಗೆ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತ್ರಾಸ್ ಫ್ಯೂಷನ್ ಫ್ಲೇವರ್. ಇಲ್ಲಿ ಗಾರ್ಗೆ ಮಾಡೋದಕ್ಕೆ ನಾನು ಅರ್ಧ ಲೋಟ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನೀವು ದಪ್ಪ ಅಕ್ಕಿನಾದರೂ ತೊಗೋಬೋದು, ಊಟದ ಅಕ್ಕಿನಾದರೂ ತೊಗೋಬೋದು. ಮತ್ತು ನಾನಿಲ್ಲಿ 5 ರಿಂದ 6 ಏಲಕ್ಕಿ ಕಾಯಿ ಹಾಕ್ಕೊತಾ ಇದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ವಾಶ್ ಮಾಡಿ ತೊಳೆದು 2 ರಿಂದ 3 ಅವರ್ ನೆನೆಸಿಟ್ಬಿಡಿ. ಒಂದು 15 ಪೀಸ್ ಹಲಸಿನ ಹಣ್ಣನ್ನು ಬೀಜ ಎಲ್ಲ ತೆಗೆದು ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅಲ್ಲಿ ನೆನೆಸಿಟ್ಟಿರುವಂಥ ಅಕ್ಕಿ, ಏಲಕ್ಕಿ ಕಾಯಿ ಹಾಗೂ ಹಲಸಿನ ಹಣ್ಣನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಹಲಸಿನ ಹಣ್ಣು ಸ್ವಲ್ಪ ಹಣ್ಣಾಗಿದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದ ಮೇಲೆ ನಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ನಾವಿಲ್ಲಿ ಬೆಲ್ಲನೂ ಸೇರಿಸ್ಕೋಬೇಕಾಗುತ್ತೆ. ನಿಮಗೆ ಸಿಹಿ ಜಾಸ್ತಿ ಇಷ್ಟ ಅಂದರೆ ಸ್ವಲ್ಪ ಬೆಲ್ಲ ಭಾಳ ಹಾಕ್ಕೊಳ್ಳಿ. ಇದನ್ನೆಲ್ಲ ಸಣ್ಣಗೆ ಮಿಕ್ಸಿ ಮಾಡಿ ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿಗೆ ನಾವು ಹಿಟ್ಟನ್ನು ಮಾಡ್ಕೋಬೇಕಾಗತ್ತೆ. ಇದೇ ಹಿಟ್ಟಲ್ಲಿ ನೀವು ಸ್ವಲ್ಪ ತೆಳ್ಳಗೆ ಮಾಡಿ ದೋಸೆ ಕೂಡ ಉಯ್ಕೋಬೋದು, ಹಲಸಿನ ಹಣ್ಣಿನ ದೋಸೆ. ಆದರೆ ನಾವಿಲ್ಲಿ ಗಾರ್ಗೆ ಮಾಡ್ತಿರೋದ್ರಿಂದ ಇದನ್ನು ಡೀಪ್ ಫ್ರೈ ಮಾಡೋದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಎಣ್ಣೆ ಕಾದ್ಮೇಲೆ ಬಜ್ಜಿ ಬಿಡ್ತೀರಲ್ಲ, ಆ ರೀತಿ ಬಿಡಬೇಕು. ಸ್ವಲ್ಪ ಚಿಕ್ಕದಾಗೆ ಬಿಡಿ, ತುಂಬ ದಪ್ಪ ಆದರೆ ಒಳಗಡೆ ಎಲ್ಲ ಬೇಯೋದಿಲ್ಲ. ನೋಡಿ, ಈ ರೀತಿ ಹಿಟ್ಟನ್ನು ತಗೊಂಡು ಈ ರೀತಿ ಎಣ್ಣೆ ಒಳಗೆ ಚಿಕ್ಕದಾಗೆ ಬಿಟ್ಕೊಂಡು ಇದನ್ನು ತುಂಬ ಸಣ್ಣ ಊರಿಲಿ ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಇದೇ ಥರ ಮಾಡ್ಕೊಳ್ಳಿ. ಇದು ಮಂಗಳೂರಿನ ಒನ್ ಆಫ್ ದ ಫೇಮಸ್ ಡಿಶ್ ಅಂತಲೇ ಹೇಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.